ಆಸ್ತಿಗಾಗಿ ಜನ್ಮ ಕೊಟ್ಟ ಅಪ್ಪನಿಗೆ ಕೆಡ್ಡ ತೋಡಿದ್ದ ಮಗ, 25 ವರ್ಷದ ಮಗ ತನ್ನ ತಂದೆಗೆ ಕೆಡ್ಡ ತೋಡ್ಲಿಕ್ಕೆ ಹೋಗಿ ತಾನು ಜೈಲು ಪಾಲಾಗಿದ್ದಾನೆ. ತಂದೆಯನ್ನು ಟ್ರ್ಯಾಪ್ ಮಾಡಲಿಕ್ಕೆ ಒಂದು ಎಡಿಟ್ ಮಾಡಿ ಪೋರ್ನ್ ವಿಡಿಯೋ ಥರ ರಚನೆ ಮಾಡಿಕೊಂಡು ಅದನ್ನು ಹರಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡಿದ್ದ. ತಂದೆಗೆ ಟ್ರ್ಯಾಪ್ ಮಾಡಲು ಹೋಗಿ ತಾನೇ ಟ್ರ್ಯಾಪ್ ಆಗಿದ್ದಾನೆ. ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂಥ ಸತೀಶ್, ತಂದೆ ಹೆಸರು ಸತೀಶ್, ಆತ ರಿಯಲ್ ಎಸ್ಟೇಟ್ ಉದ್ಯಮಿ. ಕೇಳಿದಾಗ ಹಣ ಕೊಟ್ಟಿಲ್ಲ ಅಂತ ಹೇಳಿ ಅಪ್ಪನಿಗೆ ಬ್ಲ್ಯಾಕ್ ಮೇಲ್ ಶುರು ಮಾಡಿಕೊಟ್ಟಿದ್ದಾನೆ. ಯಾವ ಲೆವೆಲ್ಗೆ ಬ್ಲ್ಯಾಕ್ ಮೇಲು ಅಂತ ಹೇಳಿದ್ರೆ ಅಪ್ಪನ ಮರ್ಯಾದೆಯನ್ನು ಬೀದಿ ಪಾಲು ಮಾಡಿ ತಾನು ಹಣವನ್ನು ಮಾಡಬೇಕು ಅನ್ನುವ ನಿಶ್ಚಯವನ್ನು ಮಾಡಿದ್ದ. ಮಗನ ಕುತಂತ್ರವನ್ನು ಅರಿತಂಥ ಮಗನ ಹೆಸರು ಪ್ರಣವ್ನ ಕುತಂತ್ರವನ್ನು ಅರಿತಂಥ ತಂದೆ ಇಡೀ ಆತ ಮತ್ತು ಆತನಿಗೆ ಸಪೋರ್ಟ್ ಮಾಡಿದಂಥ ಇನ್ನಿತರ ಆರೋಪಿಗಳಿಗೂ ಕೂಡ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪೊಲೀಸರು ದೂರು ಸ್ವೀಕಾರ ಮಾಡಿದ ನಂತರದಲ್ಲಿ ಈ ಕಿತಾಪತಿ ಮಗರಾಯನನ್ನು ಜೊತೆಗೆ ಅದಕ್ಕೆ ಸಪೋರ್ಟ್ ಮಾಡಿದ ಸ್ನೇಹಿತರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ನೋಡ್ತಾ ಇದ್ದೀರಿ, ಈ ಯುವಕನ ಹೆಸರು ಪ್ರಣವ್, ಸತೀಶ್ ಅಲ್ಲ ಪ್ರಣವ್ ಎಂಬಾತ 25 ವರ್ಷ. 25 ವರ್ಷದ ಪ್ರಣವ್ ತನ್ನ ತಂದೆಗೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಹೋಗಿ ಅರೆಸ್ಟ್ ಆಗಿದ್ದಾನೆ. ನೋಡ್ತಾ ಇದ್ದೀರಿ, ಇನ್ನೂ ಕೂಡ ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲೇ ತನ್ನ ತಂದೆಗೆ ಕೆಡ್ಡ ತೋಡೋದು ನೋಡಿ. ಇಲ್ಲಿ ಒಂದು ಆಸ್ತಿಯ ಪ್ರಕರಣ ಇದೆ. ತನ್ನ ತಂದೆ ತನಗೂ ಮತ್ತು ತನ್ನ ತಾಯಿಗೂ ಕೂಡ ಆಸ್ತಿ ಕೊಟ್ಟಿಲ್ಲ ಅನ್ನೋದು ಕೂಡ ಇಲ್ಲಿ ಕಾರಣ ಇದೆ. 6 ಕೋಟಿನೋ 8 ಕೋಟಿನೋ ಕೊಟ್ಟರೆ ಅದನ್ನು ಸಿನಿಮಾ ಹುಚ್ಚಿಗೆ ಬಿದ್ದೋ ಮತ್ತಿತರ ಶೋಕಿಗಳಿಗೆ ಬಿದ್ದೋ 2 ಕೋಟಿ ಹಾಳು ಮಾಡಿದ್ದಂತೆ. ಆನಂತರ ನಿನಗೆ ದುಡ್ಡೇ ಬೇಡ ಅಂತ ಹೇಳಿ ತಂದೆ ಡಿಸೈಡ್ ಮಾಡಿದಾಗ ತಂದೆಯಿಂದ ದುಡ್ಡು ಕಿತ್ತುಕೊಳ್ಳುವಂಥ ಉಪಾಯ ಹೆಂಗೆ ಅಂತ ಹೇಳಿ ಯೋಚನೆ ಮಾಡಿ ತಂದೆಯಿಂದ ದುಡ್ಡು ಕಿತ್ಕೊಳ್ಳಿಕ್ಕೆ ಈ ರೀತಿಯ ಖತರ್ನಾಕ್ ಐಡಿಯಾ ಮಾಡಿದ್ದ. ಅದಕ್ಕೆ ಸಪೋರ್ಟ್ ಕೊಟ್ಟಂಥವರು ಮಹೇಶ್, ಈಶ್ವರ್ ಮತ್ತು ಪ್ರೀತಮ್, ಇವರೆಲ್ಲರೂ ಕೂಡ ಬಂಧನಕ್ಕೊಳಪಟ್ಟಿದ್ದಾರೆ. ಆರೋಪಿಗಳಿಗೆ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ರಾಣೇಶ್ವರ ಬಿಲ್ಡರ್ಸ್ ಆ್ಯಂಡ್ ಟೌನ್ಶಿಪ್ ಡೆವಲಪರ್ಸ್ನ MD ನಾನು ಮದ್ದೂರು ಟೌನಲ್ಲಿ 30 ವರ್ಷದಿಂದ ವಾಸ ಇದ್ದೀನಿ. ನಾನು ಕಡಿಮೆ ದುಡ್ಡಲ್ಲಿ ಮನೆ ಕಟ್ಟಿ ಮಾರಾಟ ಮಾಡುವಂಥ 9 ಲಕ್ಷಕ್ಕೆಲ್ಲ ಮನೆ ಕೊಟ್ಟಿದ್ದೀನಿ. ನನ್ನ ಮಗನ ಹೆಸರಿಗೆ ಒಂದು 6 ಕೋಟಿ ಆಸ್ತಿ ಮಾಡಿದ್ದೆ. ಅದರೊಂದು 2 ಕೋಟಿ ಆಸ್ತಿ ಸೇಲ್ ಮಾಡ್ಕೊಂಡವನೆ. ಈ ಜೂಜಿಗೆ ಬಿದ್ದು, ಶೇರ್ ಮಾರ್ಕೆಟು, ಸಿನಿಮಾ ಶೋಕಿಗೆ ಬಿದ್ದು, ಇನ್ನೊಂದು 4 ಕೋಟಿ ಆಸ್ತಿ ಮಾರಕ್ಕೆ ಹೋದಾಗ ನಾನು ಕೋರ್ಟಲ್ಲಿ ಇಂಪ್ಲೀಟ್ಗೆ ಅರ್ಜಿ ಹಾಕೊಂಡೆ ಅವನ ಹೆಸರಲ್ಲಿ ಇದ್ದದಕ್ಕೆ. ಇದು ನಮ್ಮದು ಪ್ರಾಪರ್ಟಿ ಅಂತ ಅಂದ್ಬಿಟ್ಟು, ಸ್ವಾರಿತ ಪ್ರಾಪರ್ಟಿ. ಅದಕ್ಕೆ ಏನು ಮಾಡ್ದೆ, ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನನಗೆ ಈ ಥರ ವಿಡಿಯೋ ಹರಿಬಿಡ್ತೀನಿ, ನೀವು ದುಡ್ಡು ಕೊಡಲಿಲ್ಲ ಅಂದರೆ 5 ಕೋಟಿ ನಾನು ಸಿನಿಮಾ ತೆಗಿಬೇಕು, ಅದು ಬೇಕು, ನನಗೆ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ನನಗೆ ತೇಜೋವಧೆ ಮಾಡಿ ಮಾನಹಾನಿ ಮಾಡೋ ಕೆಲಸ ಮಾಡ್ಕೊಂಡು ಎಡಿಟ್ ಮಾಡಿ ಒಂದು ವಿಡಿಯೋನ ಅದನ್ನು ಕೆಲವು ಇದನ್ನು ಮಾರ್ಕ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡು ಸಾಮಾಜಿಕ ಜಾಲತಾಣಕ್ಕೆ ಈಶ್ವರ್ ಬಿನ್ ಮರಿಯಪ್ಪ ಮತ್ತು ಇದಕ್ಕೆಲ್ಲ ಬಹುದೊಡ್ಡ ಇದಕ್ಕೆ ಕಾರಣ ಕುಮ್ಮಕ್ಕೆ ಕೊಟ್ಟಿದ್ದು ಗುಂಡಾ ಅಲಿಯಾಸ್ ಮಹೇಶ, ಒಳಗೆರೆಹಳ್ಳಿ ಗ್ರಾಮದವನು. ನಾವು ಬರಲಿಲ್ಲ ಅಂದರೆ ನೀವು TB ಸರ್ಕಲ್ ಬನ್ನಿ, ನಾವು 50 ಜನ ಇದ್ದೀವಿ, 100 ಜೊತೆ ಕೊಡಲಿಲ್ಲ ಅಂದರೆ ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ 5 ಕೋಟಿ ಕೊಡಲೇಬೇಕು ಅಂತೇಳಿ ಧಮಕಿ ಹಾಕಿ ನಮಗೆ ಈ ಥರ ಇದು ಮಾಡಿರ್ತಾರೆ, ನಿಮಗೇನಾದರೂ ಮಾಡೇ ಮಾಡ್ತೀವಿ ಅಂತ. ಅದಕ್ಕೆ ನಾನು ಬಂದು ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲು ಮಾಡಿದ್ದೀನಿ. ಅವರು ಕೋರ್ಟ್ಗೆ ಹೋದಾಗ ಬೇಲ್ ತಗೊಳ್ಳೋಕ್ಕೆ ರಿಜೆಕ್ಟ್ ಆಗಿ ನಿನ್ನೆ ಕಸ್ಟಡಿಗೆ ಹೋಗಿದ್ದಾರೆ ಸರ್, ಜೈಲಿಗೆ ಹೋಗಿದ್ದಾರೆ, ಮಂಡ್ಯ ಜೈಲಿಗೆ. ಏನು ಮಾನಹಾನಿ ಇದೆ? ಮಾನಹಾನಿ ಅಂದರೆ ನನ್ನ ಖಾಸಗಿ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಯಾರ್ದೋ ಪಾಪ ಮಹಿಳೆ ಇದು ಫೋಟೋಗಳೆಲ್ಲ ಹಾಕೊಂಡು ಎಡಿಟ್ ಮಾಡಿ ಇಟ್ಕೊಂಡು ಒಂದು ಆಡಿಯೋ ರೆಕಾರ್ಡನ್ನು ಬಿಟ್ಟು, ಯಾರು ನಿಮ್ಮ ಮಗನ? ನಮ್ಮ ಮಗ ಮಾಡಿಸಿರೋದು ಬೇರೆಯವ್ರ ಕೈಲಿ, ಈಶ್ವರನ್ನು ಅಪ್ಲೋಡ್ ಮಾಡಿರೋದು. ಇನ್ನು ಬೇರೆಯವರು ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ನೆಕ್ಸ್ಟು ಅದನ್ನು ತನಿಖೆಯಲ್ಲಿ ಕಂಡುಹಿಡಿದು ಅವ್ರಿಗೂ ಅದನ್ನು ಇದಕ್ಕೆ ಸೇರ್ಪಡೆಗೊಳಿಸ್ಕೋತಾರೆ. ಅದು ಮಾಡ್ತಾರೆ, ಪೊಲೀಸು ಠಾಣೆಯವ್ರು ಮಾಡ್ತಾರೆ ಅಂತ. ಈಗ ಅವನು ಇದರಿಂದ ಅವನು ಇದ್ಕೊಂಡು ಮತ್ತು ಇದಕ್ಕೆ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದು ಮಹೇಶ್ ಅಲಿಯಾಸ್ ಗುಂಡ ಒಳಗೆರೆಹಳ್ಳಿ ಪೂರ್ತಿ. ಅವನೇ ನಾನು ಇದನ್ನು ಬನ್ನಿ, ಯಾರು ಮುಟ್ಟಾರೆ ನಿಮ್ಮನ್ನ, ನಾನು ಇದನ್ನು ಬನ್ನಿ ದುಡ್ಡು ವಸೂಲಿ ಮಾಡಿಕೊಡ್ತೀನಿ, ವಸೂಲಿ ಮಾಡೇ ಮಾಡ್ತೀನಿ ಅಂತ ಧಮಕಿ ಹಾಕೊಂಡು ನನ್ನ ಮಗನ ಜೊತೆಗೆ ಸೇರಿ ನನ್ನ ಮಗನ ಪ್ರಚೋದನೆ ಕೊಟ್ಟವನು. ಅವನು ನಮ್ಮ ಹತ್ರನೇ ಇದ್ದು ದುಡ್ಡೆಲ್ಲ ನಮ್ಮ ಹತ್ರನೇ ಸಂಪಾದನೆ ಮಾಡಿ ನಾವೇ ಅವನಿಗೆ ದುಡ್ಡೆಲ್ಲ ಕೊಡ್ತಿದ್ದು. ಇನ್ನೊಬ್ಬ ಈಶ್ವರ್ ಅಂತ ಅವನು ನನ್ನಿಂದ ಸಹಾಯ ಪಡೆದವನೇ ಎಲ್ಲ ನಮ್ಮಿಂದ. ಆಮೇಲೆ ಪ್ರೀತಮ್ ಅಂತ ಹುಡುಗ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ, ತಂದೆಯಿಂದ ದುಡ್ಡು ಕೇಳಬೇಕು ಅನ್ನುವ ಕಾರಣಕ್ಕಾಗಿ ಏನೆಲ್ಲ ಅಡ್ಡದಾರಿ ಹಿಡಿಬೇಕು ಅಂದರೆ ಇಂಥ ಮಟ್ಟಕ್ಕೆ ಬಂದು ನಿಲ್ಲಬೇಕು ಅಂತ ಹೇಳಿದ್ರೆ ಎಂಥ ಮಗ ಇವನು ಅಂತ ಹೇಳಿ, ಜೊತೆಗೆ ಅವರ ಕೌಟುಂಬಕ್ಕೆ ಹಿನ್ನೆಲೆಯಲ್ಲೂ ಕೂಡ ಕೆಲವಷ್ಟು ಸಮಸ್ಯೆಗಳಿದ್ದಾವೆ ಅಂತ ಅನಿಸುತ್ತೆ. ಎಲ್ಲವನ್ನು ವಿವರಿಸೋದಾದರೆ ಶಶಿಕುಮಾರ್.
ದಶರಥ್ ಏನು ಎತ್ತವರು ತನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಿ ಏನೆಲ್ಲ ಮಾಡೋದಕ್ಕೂ ಕೂಡ ಮಾಡ್ಕೊಡೋದಕ್ಕೂ ಕೂಡ ಸಿದ್ಧವಾಗಿರ್ತಾರೆ. ಆದ್ರೆ ಇಲ್ಲಿ ಅದನ್ನ ಉಳಿಸ್ಕೊಳ್ದೇ ಇರ್ತಕ್ಕಂತ ಒಂದು ದುಶ್ಚಟಕ್ಕೆ ದಾಸನಾಗಿದ್ದಂತ ವಿವಿಧ ಸೋಕಿಗೆ ಒಳಗಾಗಿರ್ತಕ್ಕಂತ ಮಗನೊಬ್ಬ ತನ್ನ ತಂದೆಯ ಮಾನವನ್ನ ಬಹಿರಂಗವಾಗಿ ಹರಾಜಾಕ್ಲಿಕ್ಕೆ ಹೋದಂತ ಅಂದ್ರೆ ಬ್ಲಾಕ್ ಮೇಲ್ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯದ ಮದ್ದೂರು ಟೌನ್ ನಲ್ಲಿ ಇರ್ತಕ್ಕಂತ ಸತೀಶ್ ಅಂತೇಳಿ ರಾಣಿ ಐಶ್ವರ್ಯ ಬಿಲ್ಡರ್ಸ್ ಅಂತೇಳಿ ಒಂದು ರಿಯಲ್ ಎಸ್ಟೇಟ್ ದಂಧೆಯನ್ನ ಮಾಡ್ತಿರ್ತಾರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಬಂದಂತ ಸುಮಾರು 6 ಕೋಟಿ ಆದಾಯವನ್ನ ತನ್ನ ಮಗನ ಹೆಸರಿಗೆ ಡೆಪಾಸಿಟ್ ಕೂಡ ಮಾಡಿರ್ತಾರೆ. ಆದ್ರೆ ಆ ಮಗ ಏನಿರ್ತಾನೆ ಪ್ರಣವ್ ಅಂತೇಳಿ 25 ವರ್ಷ, ಆತನಿಗೆ ಬೆಟ್ಟಿಂಗು ಮತ್ತೆ ಇತರೆ ಜೂಜು ಮತ್ತೆ ಸಿನಿಮಾ ಸೋಕಿ ಈ ತರದೆಲ್ಲ ಸೋಕಿ ಇರುತ್ತೆ. ಕೆಲವೊಂದು ದುಶ್ಚಟಗಳು ಕೂಡ ದಾಸನಾಗಿರ್ತಾನೆ ಅಂತೇಳಿ ಸ್ವತಃ ಅವರ ತಂದೆ ಸತೀಶ್ ಅವರ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಇದರಿಂದ ದಾಸನಾಗಿದ್ದಂತ ಏನು ಪ್ರಣವ್ 2 ಕೋಟಿ ಆಸ್ತಿಯನ್ನ ಮಾರಿ ಅದನ್ನ ನುಂಗಿ ನೀರು ಕುಡಿದಿದ್ದ. ಇದರಿಂದ ರೊಚ್ಚಿಗೆದ್ದಂತ ಆತನ ತಂದೆ ಉಳಿದಂತ 4 ಕೋಟಿಯನ್ನ ಕೋರ್ಟ್ ಮುಖಾಂತರವಾಗಿ ತನ್ನ ವಶಕ್ಕೆ ತಕೊಂಡಿದ್ರು. ಈ ಒಂದು ವಿಚಾರವಾಗಿ ಸಾಕಷ್ಟು ತಂದೆ ಮತ್ತು ಏನು ಮಗನ ನಡುವೆ ವೈಯಕ್ತಿಕವಾಗಿ ಆರ್ಥಿಕ ವ್ಯವಹಾರಕ್ಕೂ ವಿಚಾರವಾಗಿ ಸಾಕಷ್ಟು ಒಂದು ಸಮಸ್ಯೆ ಕೂಡ ಎದುರಾಗಿತ್ತು. ಅಂದ್ರೆ ಏನು ಈ ರೀತಿಯ ಒಂದು ಆರೋಪ ಪ್ರತ್ಯಾರೋಪಗಳು ಕೂಡ ಎದುರಾಗ್ತಾ ಇದ್ವು. ಆದ್ರೆ ತಂದೆಯಿಂದ ಏನಾದ್ರೂ ಮಾಡಿ ತನ್ನ ಆಸ್ತಿಯನ್ನ ಪಡ್ಕೊಳ್ಬೇಕು ಅಂತೇಳಿ ಹಠಕ್ಕೆ ಬಿದ್ದಂತ ಪ್ರಣವ್ ತನ್ನ ಕೆಲವು ಸಹಚರನ್ನ ಬಳಸ್ಕೊಂಡು ತಂದೆಯ ಒಂದು ಏನು ಪರ್ಸನಲ್ ವಿಡಿಯೋ ಏನಿದೆ, ವಿಡಿಯೋ ಮತ್ತೆ ಆಡಿಯೋನ ಕ್ರಿಯೇಟ್ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಡುವ ಮುಖಾಂತರವಾಗಿ ಹನಿ ಟ್ರ್ಯಾಪ್ಗೆ ಒಳಪಡಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಇದು ತನ್ನ ಪುತ್ರನೇ ಮಾಡಿದಾನೆ ಅಂತೇಳಿ ಸತೀಶ್ಗೆ ಗೊತ್ತಾದಂತ ಸಂದರ್ಭದಲ್ಲಿ ಇದ್ರ ವಿರುದ್ಧವಾಗಿ ಪೊಲೀಸ್ ಠಾಣೆಗೂ ಕೂಡ ಮೆಟ್ಲೇಳಿರ್ತಕ್ಕಂಥದ್ದು. ಇದೀಗ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಏನು ಪುತ್ರ ಪ್ರಣವ್ ಇರ್ಬೋದು, ಆತನಿಗೆ ಸಹಾಯ ಮಾಡಿರ್ತಕ್ಕಂಥ ಮಹೇಶ್, ಪ್ರೀತಮ್ ಸೇರಿದಂತೆ ಒಟ್ಟು 4 ವಿರುದ್ಧವಾಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈ ಪ್ರಕರಣ ದಾಖಲಾಗ್ತಿದ್ದಂತೆ 4 ಕೂಡ ಮದ್ದೂರು ಠಾಣೆ ಪೊಲೀಸರು ವಶಕ್ಕೆ ಪಡೆದು ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಏನಂತ ಹೇಳಿದ್ರೆ ಅವರ ವೈಯಕ್ತಿಕ ಕುಟುಂಬದ ಆಸ್ತಿ ವಿಚಾರವಾಗಿ ಈ ರೀತಿ ಒಂದು ಏನು ತನ್ನ ತಂದೆಯ ಮಾನವನ್ನ ಬೀದಿಯಲ್ಲಿ ಹರಾಜಾಕಕ್ಕೆ ಹೊರಟಿದ್ದ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗ ಸದ್ಯಕ್ಕೆ ಆತ ಜೈಲಿನಲ್ಲಿ ಇರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮನ್ನ ಮಾಹಿತಿಗೆ.